ಫೈನಲ್ ಆಗಿ ಇನ್ನೊಂದು ದಿನ ನಾವು ಎಲ್ಲಿ ದರ್ಶನ್ ತೋಟಕ್ಕೆ ಹೋಗಿದ್ವಿ. ಅಲ್ಲಿಗೆ ಹೋದಾಗ 10 ಅಂತ ತುಂಬ ಫೋರ್ಸ್ ಮಾಡ್ದ. ನೀನು ತೀಪರ್ಲಾಗ ಹೊಡೆದು ನೀನು ಬೇಡ, ನೀನು ಕುದುರೆ ಸಾವಾಸನೂ ಬೇಡ ಅಂತ ಹೇಳಿದ್ದೆ. ಆದರೂ ಕುದುರೆ ಹತ್ತಿಸಿದ್ರು. ನಾನು ಮೆತ್ತಿಗೆ ಯಾರು ಹಿಡ್ಕೊಳ್ರಪ್ಪ ನೀವು ಅಂದ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾ ಇದ್ದೆ. ಅವು ಟಕ 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 ಹೋಗ್ತಾ ಇದ್ದ. ಹೋಗ್ತಾ 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 ಸ್ಯಾಡಲ್ ಬಿಚ್ಕೊಬೋದು, ಧಡ್ ಅಂತ ಬಿದ್ದ. ಅದು ನೋಡಿದ ತಕ್ಷಣ ನಿಲ್ಸಪ್ಪ ಫಸ್ಟ್ ಒಂದೇ. ಅವತ್ತು ಇಳಿದವನು ಇನ್ನೂ ಕುದುರೆ ಹತ್ತಿಲ್ಲ ಮರ. ಈ ಪೌರಾಣಿಕ ಮಾಡಿದ್ರೆ ಫಸ್ಟ್ ನಮಗೆ ಯುದ್ಧಕ್ಕೆ ಬಿಡ್ತೀರಾ, ಆ ಕುದುರೆ ಮೇಲೆ ಕಿರ್ಚ್ಕೊಂಡ್ ಬರಬೇಕು. ಸರ್ 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಹೇಳಿದ್ರಿ ಸರ್, ಡೈರೆಕ್ಷನ್ ಪ್ಲಾನ್ ಅಂತ ಅಂದ್ಬಿಟ್ಟು ಒಂದಷ್ಟು ಅನ್ಕೊಂಡಿದ್ದೀನಿ ಅಂತ, ಏನಾದ್ರು ಈ ವರ್ಷ ಆಗ್ಬೋದಾ ಸರ್? ಫ್ರಾಂಕ್ಲಿ ನನಗೊಂದು ತುಂಬ ಖುಷಿಯಾದಂಥ ಒಂದು ಕತೆ ಬರೆದಿದ್ದೀನಿ. ನನಗೆ ತುಂಬ ಖುಷಿಯಾದಂಥ ಒಂದು ಕತೆ, ವಿಭಿನ್ನವಾಗಿದೆ ಅದು. ಅದನ್ನ ತುಂಬ ಡಿಸ್ಕಷನ್ ನಡೀತಾ ಇದೆ ಎಲ್ಲ ಟೆಕ್ನಿಷಿಯನ್ಸ್ ಒಟ್ಟಿಗೆ, ಸ್ಟುಡಿಯೋಸ್ ಒಟ್ಟಿಗೆ. ಆ್ಯಂಡ್ ಐ ವಾಂಟ್ ಟು ಡೂ ಅ ವೆರಿ ವೆರಿ ವಾರ್ಮ್ ಫಿಲ್ಮ್ ಸರ್, ಮೈ ಕೈಂಡ್ ಆಫ್ ಅ ಫಿಲ್ಮ್ ಐ ವಾಂಟ್ ಟು ಡೂ. ಸೊ planning and I'm gearing up for that. Bilaranga Basha, I think immediately we are going to hit the floor because ಹೇಗಿದ್ರು ಮುಂದಿನ ವರ್ಷ ರಿಲೀಸ್ ಅಂತ ಇತ್ತು. ಗ್ಯಾಪ್ ಅಲ್ಲಿ ಸಿನಿಮಾ ಶೂಟಿಂಗ್ ಇತ್ತು ಅಂತ ನಾನು ಹೇಳಿದ್ದೆ ಫಸ್ಟ್ ಡೇ ಬಿಕಾಸ್ ಆಫ್ ದ ಸೆಟ್ಸ್. ಹಾಯ್ ಸರ್, ಗ್ಯಾಪ್ ಅಲ್ಲಿ. ಸೊ ನನಗೇನು ಅನ್ನಿಸ್ತು ಅಂತಂದ್ರೆ ಅಟ್ಲೀಸ್ಟ್ ಒಂದು 2 ಸ್ಕೆಡ್ಯೂಲ್ ನಾನು ಒಟ್ಟಿಗೆ ಹಾಕಿ ಒಂದೇ ಸತಿ ಪೋಸ್ಟ್ಪೋನ್ ಮಾಡಿದ್ರೆ I can utilize those dates to complete one film so that ಇಂಡಸ್ಟ್ರಿಗೆ ಒಂದು ಸಿನಿಮಾ ನಾನು ಈ ವರ್ಷ ಕೊಡ್ಬೋದು ಅನ್ನೋದಕ್ಕೆ ನಾನು ಅದನ್ನು ಪೋಸ್ಟ್ಪೋನ್ ಮಾಡಿದ್ದು. ಅಫ್ಕೋರ್ಸ್ ದೇರ್ ಆರ್ ಲಾಟ್ ಆಫ್ ಬ್ಯೂಟಿಫುಲ್ ಎನರ್ಜೆಟಿಕ್ memes going on that it is shelved. No, it is just getting bigger and it is getting prepared. ಸರ್, ಧ್ರುವ ನನ್ನ ತಮ್ಮನಿದ್ದ ಹಾಗೆ, ನಾವು ತುಂಬ ಮಾತಾಡ್ತಾ ಇರ್ತೀವಿ. ಈಸ್ ಅ ವೆರಿ ಸ್ವೀಟ್ ಗಾಯ್. ನೋಡೋದಕ್ಕೆ ಸ್ವಲ್ಪ ಮಾತೇ ಆಡಲ್ಲ, ಗುರ್ರ ಅನ್ನೋ ಥರ ವ್ಯಕ್ತಿ ಅಂತ ಕಾಣ್ತಾರೆ ಅವರು, ಆಗಿಲ್ಲ. ಈಸ್ ಅ ವೆರಿ ಸ್ವೀಟ್ ಬಾಯ್. ಬರ್ಡೇಗೆ ಏನೇನಂತ ಹೇಳಲಿ, ಇಷ್ಟೇ ಹೇಳೋಕ್ಕಾಗದು. ಇವಾಗ ಸದ್ಯಕ್ಕೆ ಒಂದು ಟೈಟಲ್ ಕೊಡ್ತಾ ಇದ್ದೀವಿ. ಐ ಥಿಂಕ್ ನಾಳೆ ಬಿಗ್ ಬಾಸ್ ಪ್ರೋಮೋ ಬರ್ಬೋದು. ಇನ್ನೊಂದು ಯಾವುದೋ